ಇರ್ತಾರೆ. ಅದರಲ್ಲಿ 17ನೇ ವಾಕ್ಯವನ್ನ ಈ ದಿನದ ಸಂದೇಶಕ್ಕೋಸ್ಕರ ನಾವು ಓದೋಣ. ಇನ್ನೊಂದು ಸಣ್ಣ ವಾಕ್ಯವನ್ನ ಓದಿ ನಿಧಾನಕ್ಕೆ. ನನಗಾಗಿ ಒಂದು ಸೂಚನೆಯನ್ನು ತೋರಿಸು, ನನ್ನ ಹಗೆಗಾರರು ನೋಡಿ ಯೆಹೋವನು ನೇರವಾಗಿ ಇವನನ್ನು ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನನಗಾಗಿ ಒಂದು ಶುಭದ ಸೂಚನೆಯನ್ನ ತೋರಿಸು, ನನ್ನ ಹಗೆಗಾರರು ನೋಡಿ ಯೆಹೋವನು ಇವನಿಗೆ ನೇರವಾಗಿ ಇವನನ್ನ ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ ಎಂಬುದಾಗಿ. ಹಲ್ಲೆಲೂಯಾ. ಭಕ್ತರು ದೇವರ ಸಮ್ಮುಖದಲ್ಲಿ ಹಲ್ಲೆಲೂಯಾ ಪ್ರಾರ್ಥನೆ ಮಾಡ್ತಿದ್ದಾರೆ. ಇದು ದಾವೀದನ ಒಂದು ಪ್ರಾರ್ಥನೆ ಅಂತ. ಇವೆಲ್ಲರೂ ಸಂದೇಶವನ್ನ ಗಮನಿಸಿದ ಕೇಳಿದ್ರೆ ಖಂಡಿತವಾಗಿ ಮುಂಚಾನೆಯಲ್ಲಿ ದೇವರು ನಮ್ಮ ಜೀವನದಲ್ಲಿ ಆದರೂ ಶುಭದ ಸೂಚನೆಯನ್ನ ತೋರಿಸ್ತಾನೆ ಎಂಬುದಾಗಿ ನಾನು ದೇವರ ಹಲ್ಲೆಲೂಯಾ ಆತ್ಮದಿಂದ ಹೇಳಬೇಕಾಗಿದ್ದಾರೆ. ಇದನ್ನ ಸಂದೇಶದ ಶೀರ್ಷಿಕೆ ಏನಂತಂದ್ರೆ, ದೇವರು ನಮಗೋಸ್ಕರ ಅಥವಾ ನಿನಗೋಸ್ಕರ ಶುಭದ ಸೂಚನೆಯನ್ನ ತೋರಿಸ್ತಾರೆ ಎಂಬುದಾಗಿ ಸಂದೇಶದ ಶೀರ್ಷಿಕೆ. ಏನು? ದೇವರು ನಮಗೋಸ್ಕರ ಏನನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಶುಭದ ಸೂಚನೆಯನ್ನ ಅದನ್ನು ತೋರಿಸುವ ದೇವರಾಗಿದೆ. ಅದಕ್ಕೆ ಭಕ್ತನಾಗಿರತಕ್ಕಂಥ ದಾವೀದನು ಆ ಕೀರ್ತನೆಯ ಕೊನೆಯ ಭಾಗದಲ್ಲಿ ಬರೆದಿದ್ದಾನೆ, ದೇವರೇ ನನಗೋಸ್ಕರ ಏನ್ ಮಾಡೋದಂದ್ರೆ ಒಂದು ಅಲ್ಲಿ ಶುಭದ ಸೂಚನೆಯನ್ನ ನೀನು ನನಗೆ ತೋರಿಸು. ಅದು ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ, ನನ್ನನ್ನ ಹಗೆ ಮಾಡುವಂತವ್ರು, ನನ್ನನ್ನ ಯಾರು ದ್ವೇಷಿಸ್ತಾರೋ ಅವರು ನೋಡಿ ನಾಚಿಕೆ ಪಡ್ಬೇಕು. ಏನಂತಂದ್ರೆ ದೇವರು ಇವ್ರಿಗೆ ಏನ್ ಮಾಡಿದ್ದಾರೆ, ಸಹಾಯಕವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಶುಭದ ಸೂಚನೆಯನ್ನ ತೋರಿಸಿದ್ದಾರೆ ಎಂಬುದಾಗಿ ನನ್ನ ಹಗೆಗಾರರು ಏನ್ ಮಾಡ್ಬೇಕಂದ್ರೆ ಲಜ್ಜೆ ಪಡುವ ಹಾಗೆ, ನನ್ನ ಹಗೆಗಾರರು ಅವ್ರು ನೋಡಿ ಅವಮಾನ ಪಡುವ ಹಾಗೆ ನೀನೇನ್ ಮಾಡು, ಶುಭದ ಸೂಚನೆಯನ್ನ ತೋರಿಸಿ ಎಂಬುದಾಗಿ ಆ ಭಕ್ತರು ಪ್ರಾರ್ಥನೆ ಮಾಡುವಂತ. ಆ ಭಕ್ತರು ಪ್ರಾರ್ಥನೆ ಮಾಡ್ತಿರೋದು ಏನಂತಂದ್ರೆ, ನಾನು ದೇವರೇ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ, ಏನಂತಂದ್ರೆ ಎಂತದೋ ಒಂದು ಅದ್ಭುತ ಮಾಡುವಂತಲ್ಲ, ಅಲ್ಲೆಲೂಯಾ, ನನಗೆ ಮಾತ್ರ ಗೊತ್ತಾಗತಕ್ಕಂತ ಒಂದು ಸೂಚನೆ ತೋರಿಸುವಂತಲ್ಲ, ನೀನ್ ನನಗೊಂದು ಸೂಚನೆಯನ್ನ ತೋರಿಸ್ಬೇಕು, ನೀನ್ ನನ್ನ ಜೀವಿತಕ್ಕೆ ಒಂದು ಆಶೀರ್ವಾದವನ್ನ ಕಳಿಸಿಕೊಡ್ಬೇಕು. ಅದು ಹೇಗಿರ್ಬೇಕು ಅಂತಂದ್ರೆ, ನನ್ನ ಶತ್ರುಗಳು ನೋಡಿ, ನನ್ನ ಹಗೆ ಮಾಡತಕ್ಕಂಥವ್ರು ನೋಡಿ, ನನ್ನ ವಿರೋಧಿಗಳು ನೋಡಿ ಅವರು ನಾಚಿಕೆ ಪಡಬೇಕು. ಏನಂತಂದ್ರೆ ದೇವರು ಇವನ ಸಂಗಡ ಇದ್ದಾರೆ, ಅದರಿಂದ ಏನಾಗಿದೆ ಈ ಶುಭದ ಸೂಚನೆ ಬಂದಿದೆ ಎಂಬುದು. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನೋಡಿದಾಗ ಯೋಬನ್ ಯಾವುದೇ ಒಂದು ಅವನು ತಪ್ಪನ್ನ ಮಾಡಿಲ್ಲ, ಆದ್ರೆ ದೇವರ ಒಂದು ಶೋಧನೆಯ ಸಮಯ ಬಂದಾಗ ಯೋಬನ ಸ್ನೇಹಿತರೆಲ್ಲರೂ ಬಂದು ಅವಳನ್ನ ಏನ್ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಅವನ ಪರಿಹಾಸ್ಯ ಮಾಡ್ತಾರೆ, ಯೋಬನನ್ನ ಗೇಲಿ ಮಾಡ್ತಾರೆ. ಏನಂತಂದ್ರೆ ನೀನು ದೇವರಿಗೆ ವಿರುದ್ಧವಾಗಿ ಏನೋ ಪಾಪ ಮಾಡಿದ್ಯಾ, ಅದಕ್ಕೆ ನಿನ್ನ ಜೀವಿತದಲ್ಲಿ ಈ ಕೊರತೆಗಳು ಬಂದಿದೆ. ಇವತ್ತು ಏನು ನೀನು ನಷ್ಟವನ್ನ ಅನುಭವಿಸ್ತಾ ಇದೆಯೋ, ಇವತ್ತು ಏನು ನೀವು ಸೋಲುಗಳನ್ನ ಅನುಭವಿಸ್ತಿದ್ಯೋ, ಯೋಬನೇ ಅದಕ್ಕೆ ಕಾರಣ ಏನಂತಂದ್ರೆ ಅದಕ್ಕೆ ಕಾರಣ ನೀವೇ ಆಗಿದ್ಯಾ. ಕಾರಣ ಏನಂದ್ರೆ ನೀನು ದೇವರಿಗೆ ವಿರುದ್ಧವಾಗಿ ಎಲ್ಲೋ ತಪ್ಪಾಗಿ ನಡೆದಿದ್ಯಾ ಅಥವಾ ತಪ್ಪಾಗಿ ಎಲ್ಲೋ ನಡ್ಕೊಂಡಿರೋ ಕಾರಣ ಏನಂತಂದ್ರೆ ನಿನ್ನ ಜೀವಿತದಲ್ಲಿ ಇವತ್ತು ಈ ಸಮಸ್ಯೆಗಳು ಬಂದಿದೆ ಎಂಬುದಾಗಿ ಯೋಬನ ಸ್ನೇಹಿತರು ಯೋಬನಿಗೆ ಹೇಳುವಂತವರಾಯಿತು. ಆದ್ರೆ ಕೊನೆಗೆ ಅಲ್ಲೂಯ್ಯ ಆ ಒಂದು ವಿಷಯವನ್ನ ಆ ಅಧ್ಯಯನ ಓದುವಾಗ ಕೊನೆಗೆ ಅರ್ಥ ಆಗುತ್ತೆ ಅಂತಂದ್ರೆ, ಯೋಬನಿಗೆ ದೇವರು ಸಹಾಯಕವಾಗಿ ಶುಭದ ಸೂಚನೆ ಕೊಟ್ಟು ಅವನಿಗಿದ್ದಂತ ಆಶೀರ್ವಾದವನ್ನ, ಅವನಿಗಿದ್ದಂತ ಸಂಪತ್ತನ್ನ 2ರಷ್ಟಾಗಿ ಮಾಡುವಾಗ ಅಲ್ಲಿ ವಾಕ್ಯ ಬರೆಯುತ್ತೆ. ಅಲ್ಲೂಯ್ಯ ಅಲ್ಲಿ 2ರಷ್ಟಾಗಿ ಮಾಡುವಾಗ ವಾಕ್ಯ ಬರುತ್ತೆ. ಏನಂದ್ರೆ ನನ್ನ ಯೋಬನು ಅಲ್ಲೂಯ್ಯ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಆಗ ಏನಾಗುತ್ತಂದ್ರೆ ನಿಮ್ಮ ಜೀವಿತದಲ್ಲಿ ದುರಾವ್ಯವಸ್ಥೆ ತಪ್ಪಿ ಹೋಗ್ತದೆ ಅಂತ. ಅಲ್ಲೂಯ್ಯ ಅವರು ಸುಮ್ಮನೆ ಆ ವಾಕ್ಯದಲ್ಲಿ ಸುಮ್ಮನೆ ಹೇಳಿಲ್ಲ. ಏನಂತಂದ್ರೆ ನನ್ನ ಯೋಬನು ನಿನಗೆ ಪ್ರಾರ್ಥನೆ ಮಾಡ್ತಾರೆ ಅಥವಾ ನನ್ನ ಭಕ್ತನಾಗಿರುವಂತ ಯೋಬನು ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಜೀವಿತದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ದೇವರು ಹೇಳ್ತಾ ಇಲ್ಲ. ಅಲ್ಲಿ ಹೇಳ್ತಿರೋದು ಏನಂತಂದ್ರೆ ನನ್ನ ಯೋಬನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಇರತಕ್ಕಂಥ ಆ ಒಂದು ಸ್ಥಿತಿ ಏನಿದೆಯೋ, ನಿಮ್ಮ ಜೀವಿತದಲ್ಲಿ ಇರತಕ್ಕಂಥ ಆ ಕಠಿಣವಾದ ಪರಿಸ್ಥಿತಿ, ಆ ದುರಾವ್ಯವಸ್ಥೆ ಏನಿದೆಯೋ, ಆ ದಾರಿದ್ರ್ಯತನ ಏನಿದೆಯೋ, ಅದು ಅವನು ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂದ್ರೆ ಅದು ತೊಲಗಿ ಹೋಗ್ತದೆ ಎಂಬುದಾಗಿ. ಅದಕ್ಕೆ ಸತ್ಯವೇದವನ್ನು ಓದುವಾಗ ಬಹಳ ಗಮನದಿಂದ ಓದುವಾಗ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಅದಕ್ಕೆ ಇಲ್ಲಿ ಭಕ್ತನಾಗಿರತಕ್ಕಂಥ ದಾವೀದನು ಅವನು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಅವನೇನು ಪ್ರಾರ್ಥನೆ ಮಾಡ್ತಿದ್ರೆ, ದೇವರೇ ನನ್ನನ್ನು ನೀನು ಸಂತೈಸಿದೀಯ ಎಂಬುದಾಗಿ ಒಂದು ಶುಭದ ಸೂಚನೆ ತೋರಿಸು. ಆ ಶುಭದ ಸೂಚನೆ ಯಾವ ರೀತಿ ಇರಬೇಕಂದ್ರೆ, ನನ್ನನ್ನು ಹಗೆ ಮಾಡತಕ್ಕಂಥ ಶತ್ರುಗಳು ನೋಡಿ ಅವರು ಆಶ್ಚರ್ಯ ಪಡುವ ಹಾಗೆ, ದೇವರು ಇವನ ಪಕ್ಷವಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಎಂಬುದಾಗಿ ಅವರು ನಾಚಿಕೆ ಪಡುವ ಹಾಗೆ ದೇವರೇ ಸಹಾಯ ಮಾಡಿದ್ದಾಗಿ ಆ ಭಕ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಮುಂಚಾಣೆಗಳು ಕೂಡ ನಾವು ಯಾವ ಆ ಒಂದು ದಾವೀದನ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ನನ್ನ ಜೀವಿತಕ್ಕೆ ಒಂದು ಶುಭದ ಸೂಚನೆ ತೋರಿಸು, ಅದನ್ನು ನನ್ನನ್ನು ಹಗೆ ಮಾಡ್ತಕ್ಕಂಥವ್ರು ನೋಡಿ ಅವರು ನಾಚಿಕೆ ಪಡುವ ರೀತಿಯಲ್ಲಿ ಒಂದು ಶುಭದ ಸೂಚನೆಯನ್ನು ತೋರಿಸು ಅಂತ ಕೇಳುವಾಗ ಖಂಡಿತವಾಗಿಯೂ ದಾವೀದನಿಗೆ ಸಹಾಯ ಮಾಡುವಂತ ದೇವರು ನಮ್ಮ ಜೀವಿತಕ್ಕೂ ಕೂಡ ಏನ್ ಮಾಡ್ತಾರೆ, ಅವರು ಸಹಾಯ ಮಾಡುವಂತವರಾಗಿದ್ದಾರೆ. ಆ ವಾಕ್ಯದಲ್ಲಿ ಹಾಗೆ ಬರುತ್ತೆ. ಏನಂತಂದ್ರೆ ದೇವರೇ ನನಗೋಸ್ಕರ ಯಾವುದೋ ಒಂದು ಸೂಚನೆ
ಸೂಚನೆ ಅಲ್ಲ, ಅಲ್ಲೆಲೂಯ್ಯ, ಯಾವುದೋ ಒಂದು ಅದ್ಭುತವಲ್ಲ, ರಹಸ್ಯವಾಗಿರತಕ್ಕಂಥ ಒಂದು ಪ್ರಾರ್ಥನೆಗೆ ಕಾರ್ಯ ಅಲ್ಲ. ನನಗೆ ಅಲ್ಲೆಲೂಯ್ಯ ನನ್ನನ್ನು ಹಾಗೆ ಮಾಡತಕ್ಕಂಥ ಶತ್ರುಗಳು ನೋಡಿ ಏನ್ ಮಾಡ್ಬೇಕಂದ್ರೆ ಅವ್ರು ಒತ್ತೆ ಕಿಚ್ಚು ಪಡಬೇಕು. ಆ ರೀತಿ ಇರತಕ್ಕಂಥ ಒಂದು ಶುಭದ ಸೂಚನೆಯನ್ನ ತೋರಿಸುವುದಾಗಿ ಎಸ್ತರಳ ಗ್ರಂಥ ಅಲ್ಲೆಲೂಯ್ಯ 9ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ. ಅಲ್ಲೆಲೂಯ್ಯ ಎಸ್ತೇರ ಗ್ರಂಥ 9ನೇ ಅಧ್ಯಾಯ 1 ವಚನ. ಎಸ್ತೇರ ಗ್ರಂಥ 1 ವಚನ. ಎಸ್ತೇರ ಗ್ರಂಥ ಆ ವಾಕ್ಯವನ್ನು ನೋಡಿ. ಎಸ್ತರಳ ಗ್ರಂಥ 9ನೇ ಅಧ್ಯಾಯದ 1 ವಾಕ್ಯ. 9 ಅರಸನ ಆಜ್ಞಾ ನಿರ್ಣಯಗಳನ್ನು ನೆರವೇರಿಸತಕ್ಕ 12ನೆಯ ತಿಂಗಳಾದ ಫಾಲ್ಗುಣ ಮಾಸದ 13ನೆಯ ದಿನವು ಬಂತು. ಆ ದಿನದಲ್ಲಿ ಯೆಹೂದ್ಯರನ್ನು ಸ್ವಾಧೀನ ಮಾಡಿಕೊಳ್ಳಬಹುದೆಂದು ಅವರ ವೈರಿಗಳು ನಿರೀಕ್ಷಿಸಿಕೊಂಡಿದ್ದರು. ಆದರೆ ಅದಕ್ಕೆ ಬದಲಾಗಿ ಯೆಹೂದ್ಯರೇ ತಮ್ಮ ಹಗೆಗಳನ್ನು ಸ್ವಾಧೀನ ಮಾಡಿಕೊಂಡರು. ಅದರಿಂದ ಅರಸನಾದ ರೋಷನ ಸಮಸ್ತ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿದ್ದ ಯೆಹೂದ್ಯರು ತಮಗೆ ಕೇಡು ಬಯಸಿದವರಿಗೆ ವಿರೋಧವಾಗಿ ಕೈಯೆತ್ತುವುದಕ್ಕೆ ಕೂಡಿಕೊಂಡಾಗ ಯಾರೂ ಅವರೆದುರಿನಲ್ಲಿ ನಿಲ್ಲಲಿಲ್ಲ. ಅವರಿಂದ ಎಲ್ಲಾ ಜನಾಂಗದವರಿಗೆ ಭಯ ಉಂಟಾಗಿತ್ತು. ಸಾಕು. ಅಲ್ಲೆಲೂಯ್ಯ. ವಾಕ್ಯಕ್ಕೆ ಯೆಹೂದ್ಯರಿಗೆ ವಿರುದ್ಧವಾಗಿ ಒಂದು ಕೂಟ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲೆಲೂಯ್ಯ, ಅದೇ ಸಂಸ್ಥಾನದಲ್ಲಿರತಕ್ಕಂಥವ್ರು ಯೆಹೂದ್ಯರ ನಾವು ಏನ್ ಮಾಡ್ಬಾರ್ದು ಅಂತಂದ್ರೆ, ಇವ್ರನ್ನ ನಾವು ಬೆಳಲಿಕ್ಕೆ ಬಿಡಬಾರ್ದು, ಇವ್ರನ್ನ ನಮ್ಮ ಹತೋಟಿಗೆ ತೆಗೆದುಕೊಳ್ಬೇಕೆಂಬುದಾಗಿ ಅವರು ಆಲೋಚನೆ ಮಾಡುವಂತ ಸಮಯದಲ್ಲಿ ಇವ್ರನ್ನ ಹೇಗಾದ್ರೂ ಮಾಡಿ ನಾವು ಕೈವಶ ಮಾಡ್ಕೊಳ್ಬೇಕೆಂಬುದಾಗಿ ಶತ್ರುಗಳು ಆಲೋಚನೆ ಮಾಡಿದ್ರಂತೆ. ಅಲ್ಲೆಲೂಯ್ಯ. ಆದ್ರೆ ವಾಕ್ಯ ಹೇಳುತ್ತೆ, ಯಾರು ಅವರನ್ನ ಹತೋಟಿಗೆ ತೆಗೆದುಕೊಳ್ಬೇಕು, ಯಾರು ಅವರನ್ನ ಕೈ ಕೆಳಗಡೆ ಇಟ್ಕೊಳ್ಬೇಕೆಂಬುದಾಗಿ, ಕೈವಶ ಮಾಡ್ಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ರು, ಅವರನ್ನೇ ಯೆಹೂದ್ಯರು ಏನ್ ಮಾಡುದಂತಂದ್ರೆ, ಅವರನ್ನೇ ಇವರು ಹತೋಟಿಗೆ ತೆಗೆದುಕೊಳ್ಳುವಾಗೆ, ಅವರನ್ನೇ ಇವರು ಕೈವಶ ಮಾಡ್ಕೊಳ್ಳುವಾಗೆ ದೇವರು ಸಹಾಯ ಮಾಡುವುದು ಎಂಬುದಾಗಿ. ಅಲ್ಲೆಲೂಯ್ಯ. ಅವರಿಗೆ ವಿರುದ್ಧವಾಗಿ ಕೈ ಎತ್ತುವುದಕ್ಕೆ ಕೂಡಿ ಬಂದಾಗ ಅಲ್ಲೆಲೂಯ್ಯ ಅವರ ಎದುರಿನಲ್ಲಿ ಒಬ್ಬರು ನಿಲ್ಲಲಿಲ್ಲ. ಯೆಹೂದ್ಯರ ನೋಡಿ ಎಲ್ಲರೂ ಭಯಪಟ್ಟರು ಎಂಬುದಾಗಿ ಸತ್ಯವೇದವಿದೆ. ದೇವರು ನಮಗೋಸ್ಕರ ಒಂದು ಶುಭದ ಸೂಚನೆಯನ್ನ ಆತನು ತೋರಿಸಲಿಕ್ಕಿದ್ದಾರೆ. ಯಾರು ನಮ್ಮನ್ನ ಕೈವಶ ಮಾಡ್ಕೊಳ್ಬೇಕೆಂಬುದಾಗಿ ಅನ್ಕೊಂಡಿದ್ದಾರೋ ಖಂಡಿತವಾಗಿಯೂ ಅವರನ್ನ ನಾವು ಕೈವಶ ಮಾಡ್ಕೊಳ್ಳುವಾಗೆ, ಯಾವ ಶತ್ರು ನಮ್ಮನ್ನ ಕುಗ್ಗಿಸಿ ಅಲ್ಲೆಲೂಯ್ಯ ಅವನು ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡ್ಕೊಂಡಿದ್ದಾರೋ ಅಲ್ಲೆಲೂಯ್ಯ ಆ ಶತ್ರುವನ್ನ ನಾವು ಜಯಿಸುವಾಗೆ ಖಂಡಿತವಾಗಿ ಈ ವಾಕ್ಯದ ಪ್ರಕಾರವಾಗಿ ದೇವರು ನಮಗೆ ಸಹಾಯ ಮಾಡುವಂತವರಾಗ್ತಾರೆ. ಅದಕ್ಕೆ ಭಕ್ತರು ಪ್ರಾರ್ಥನೆ ಮಾಡ್ತಾನೆ ದೇವರ ಸಮ್ಮುಖದಲ್ಲಿ, ದೇವರೇ ನನಗೋಸ್ಕರ ಒಂದು ಶುಭದ ಸೂಚನೆನ ನೀನು ತೋರಿಸಿ ಎಂಬುದಾಗಿ. ಅಲ್ಲೆಲೂಯ್ಯ. ಈ ಮುಂಚಾನೆಗಳಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ, ದೇವರೇ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ಅಲ್ಲೆಲೂಯ್ಯ ಈ ತಿಂಗಳು ಮುಗಿದ ಒಳಗಡೆ ಒಂದು ಶುಭದ ಸೂಚನೆ ನಾನು ಕಾಣಬೇಕು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಯೆಹೂದ್ಯರಿಗೆ ಸಹಾಯ ಮಾಡ್ತಾ ದೇವರು ನಮ್ಮ ಜೀವಿತಕ್ಕೆ ಸಹಾಯ ಮಾಡ್ತಾರೆ. ಎಸ್ತೇರಳ ಗ್ರಂಥದಿಂದ ಒಂದು ಅದ್ಭುತವಾದಂತಹ ಒಂದು ಪಾಠವನ್ನ ಏನು ಕಲಿಬಹುದು ಅಂತಂದ್ರೆ, ಎಸ್ತೇರಳ ಗ್ರಂಥದಿಂದ ಏನನ್ನ ನಮಗೆ ಕಲಿಸ್ತದಂದ್ರೆ, ಕ್ರೈಸ್ತರು ಏನ್ ಮಾಡಕ್ ಹೋಗ್ಬಾರ್ದು ಅಂತಂದ್ರೆ ಜಗಳ ಮಾಡ್ಕೊಳಕ್ ಹೋಗ್ಬಾರ್ದು ಎಂಬುದಾಗಿ ಎಸ್ತೇರಳ ಗ್ರಂಥ ಚೆನ್ನಾಗಿ ನಮಗೆ ಕಲಿಸ್ತದೆ. ಆ ಒಂದು ಗ್ರಂಥ ನಮಗೆ ಕಲಿಸಿ ಕೊಡ್ತದೆ. ಯಾಕೆಂತಂದ್ರೆ ಆ ಗ್ರಂಥವನ್ನ ಓದ್ತಾ ಬರುವಾಗ ಅಲ್ಲಿ ಒಂದು ವಿಷಯವನ್ನ ಬರೀತಾರೆ. ಏನಂತಂದ್ರೆ ಅಲ್ಲೆಲೂಯ್ಯ ಕ್ರೈಸ್ತರಿಗೆ ವಿರುದ್ಧವಾಗಿ ಓದಂತ ವ್ಯಕ್ತಿ ಯಾವ ರೀತಿಯಾಗಿ ನಾಶ ಆದ ಎಂಬುದಾಗಿ, ಯಾವ ರೀತಿಯಾಗಿ ಆ ಒಂದು ವ್ಯಕ್ತಿನ ತೆಗೆದುಕೊಂಡು ಹೋಗಿ ಕಲ್ಲಿನ ಕಂಬಕ್ಕೆ ಹಾಕ್ಬೇಕೆಂಬುದಾಗಿ ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ತಾನೆ. ಆ ಮಾನವನು ಎಂಬುದಾಗಿ ಆ ವ್ಯಕ್ತಿನೇ ಅವನು ಸಿದ್ಧಪಡಿಸತಕ್ಕಂಥ ಗಲ್ಲು ಮರಕ್ಕೆ ಅವನ್ನೇ ಹೋಗಿ ತೂಗಿ ಸತ್ತೋರಿ ಎಂಬುದಾಗಿ ಎಸ್ತೇರಳ ಗ್ರಂಥ ನಮಗೆ ಕಲಿಸ್ತದೆ. ಅಲ್ಲೆಲೂಯ್ಯ. ಆ ಒಂದು ಆಮಾನನ ಹೆಂಡತಿ ಹೇಳ್ತಾರೆ, ನೀನು ಎದುರಾಕೊಂಡಿರತಕ್ಕಂಥ ಮನುಷ್ಯನು ಯೆಹೂದ್ಯನಾಗಿದ್ರೆ ನೀನು ಅವನನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಆ ವಾಕ್ಯದ ಅರ್ಥ ಏನಂತಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ಏನಾಗಬಾರ್ದು ಅಂತಂದ್ರೆ ಜಗಳಗಳು ಇರಬಾರದು ಎಂಬುದಾಗಿ. ಅಲ್ಲೆಲೂಯ್ಯ. ಕ್ರೈಸ್ತರಿಗೆ ವಿರುದ್ಧವಾಗಿ ಬೇರೆ ಯಾರಾದ್ರೂ ಬಂದ್ರೆ ಆ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅಲ್ಲೆಲೂಯ್ಯ ಅವರ ಜೀವಿತದಲ್ಲಿ ನಾಶಗಳು ಸಂಭವಿಸುತ್ತೆ. ಆದ್ರೆ ಸಹೋದರರು ಕ್ರೈಸ್ತರ ಮಧ್ಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಏನಾಗಬೇಕಂತಂದ್ರೆ ಸಮಾಧಾನದಲ್ಲಿ ಇರಬೇಕು, ಅಲ್ಲಿ ಅನ್ಯೋನ್ಯತೆಯಲ್ಲಿರಬೇಕು. ಈ ವಾಕ್ಯವನ್ನು ನಾವು ಆಲೋಚನೆ ಮಾಡಲಿಕ್ಕೆ ಬರುವಾಗ ಅಲ್ಲಿ ವಾಕ್ಯ ಹೇಳ್ತಿದೆ ಏನಂತಂದ್ರೆ, ಯೆಹೂದ್ಯರನ್ನ ಯಾರು ಅಲ್ಲೆಲೂಯ್ಯ ಅವರ ಕೈವಶ ಮಾಡ್ಕೊಳ್ಬೇಕೆಂಬುದಾಗಿ ಬಂದ್ರು, ಆದ್ರೆ ಆ ಶತ್ರುಗಳನ್ನೇ ಯೆಹೂದ್ಯರು ಕೈವಶ ಮಾಡ್ಕೊಳ್ಳುವಾಗೆ ದೇವರು ಅವ್ರನ್ನ ಬಲಪಡಿಸಿರುವಾಗೆ. ಈ ಮುಂಚಾನೆಗಳಲ್ಲಿ ನಮ್ಮನ್ನ ನೋಡಿ ದೇವರು ಮುಂಚಾನೆಗಳಲ್ಲಿ ಏನನ್ನ ಹೇಳಲಿಕ್ಕೆ ಬರ್ತದೆ ಅಂದ್ರೆ, ನಮಗೆ ವಿರುದ್ಧವಾಗಿ ಅಲ್ಲೆಲೂಯ್ಯ ಶತ್ರು ನೇಮಿಸಿರ್ತಕ್ಕಂಥ ಕಾರ್ಯವನ್ನ ದೇವರು ನಾಶ ಮಾಡ್ತಾರೆ ಎಂಬುದಾಗಿ. ಶತ್ರು ಏನ್ ನಮಗೆ ವಿರುದ್ಧವಾಗಿ ನೇಮಿಸಿದಾನಂದ್ರೆ, ಇಲ್ಲಿ ಯೆಹೂದ್ಯರಿಗೆ ವಿರುದ್ಧವಾಗಿ ಶತ್ರು ಏನನ್ನ ನೇಮಿಸಿದ್ದ ಅಂತಂದ್ರೆ ಅಲ್ಲೆಲೂಯ್ಯ ಯೆಹೂದ್ಯರನ್ನ ನಾಶ ಮಾಡ್ಬೇಕೆಂಬುದಾಗಿ ಶತ್ರು
ಶತ್ರು ತಿಂಗಳು ಅಲ್ಲೆಲೂಯ, ಶತ್ರು ದಿನವನ್ನ, ಶತ್ರು ವರ್ಷವನ್ನ ಅವರು ನೇಮಿಸಿಟ್ಟಿದ್ದ. ಇದೇ ವರ್ಷದಲ್ಲಿ, ಇದೇ ತಿಂಗಳಲ್ಲಿ, ಇದೇ ದಿನದಲ್ಲಿ ನಾನು ಏನ್ ಮಾಡ್ಬೇಕಂತಂದ್ರೆ ಇವರನ್ನ ನಾಶ ಮಾಡ್ಬೇಕೆಂಬುದಾಗಿ ಶತ್ರು ಆಲೋಚನೆ ಮಾಡಿದ. ಆದ್ರೆ ಶತ್ರುವಿನ ಆಲೋಚನೆ ದೇವರು ತಲೆ ಕೆಳಗಾಗಿ ಮಾಡಿ ಅಲ್ಲೆಲೂಯ ಯೆಹೂದ್ಯರಿಗೆ ಜಯ ಕೊಟ್ಟಾಗೆ ಈ ಮುಂಚಾಣೆಗಳಲ್ಲಿ ದೇವರು ಯಾರೋ ಸಂಘಗಳನ್ನ ಮಾತನಾಡ್ತಿದ್ರೆ ನಿನ್ನ ಜೀವಿತವನ್ನ ನಾಶ ಮಾಡಬೇಕೆಂಬುದಾಗಿ ಅಥವಾ ನಿನ್ನ ಕುಟುಂಬವನ್ನ ನಾಶ ಮಾಡಬೇಕೆಂಬುದಾಗಿ ಶತ್ರು ದಿನಾಂಕವನ್ನ, ಶತ್ರು ತಿಂಗಳನ್ನ, ಅವನು ವರ್ಷವನ್ನ ಸಿದ್ಧ ಮಾಡುತ್ತಿದ್ದಾರೆ. ನೀವು ಪ್ರಾರ್ಥನೆ ಮಾಡುವುದ್ರೆ, ಶಕ್ತವಾಗಿ ದೇವರ ಸಮ್ಮುಖದಲ್ಲಿ ಮೊರೆ ಇಡುವುದರೆ ಆ ನಾಶ ನಿಮಗೆ ಸಂಭವಿಸುವುದಿಲ್ಲ ಎಂಬುದಾಗಿ. ಅದಕ್ಕೆ ಕೀರ್ತನೆಗಾರರು 91ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ಅಲ್ಲೆಲೂಯ, ನನ್ನ ಬಲಗಳಲ್ಲಿ 1000 ಜನ, ನನ್ನ ಎಡಗಳಲ್ಲಿ 10,000 ಜನ ಸತ್ತು ಬಿದ್ದರು, ಅದು ನನಗೆ ತಟ್ಟೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರಲ್ಲ. ಆ ಪ್ರಕಾರವಾಗಿ ಕಾರಣ ಇಷ್ಟೇ ಏನಂದ್ರೆ, ನಾನು ಪರಾತ್ಪರನ ಮೊರೆ ಹೋಗ್ತಿದ್ದೇನೆ, ನಾನು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗ್ತೇನೆ ಅಂದ್ರೆ ನಾನು ಸುರಕ್ಷಿತವಾಗಿದ್ದೇನೆ. ಅದಕ್ಕೆ ಸಡನ್ ಆಗಿ ಬರ್ತಕ್ಕಂಥ ಯಾವುದೇ ವಿಪತ್ತಾಗ್ಲಿ, ನಾಶವಾಗಿ ನನಗೆ ಸಂಭವಿಸಿದ್ರ ನಾನು ಯಾರ ಮರೆಯಲ್ಲಿದ್ದೇನೆ ಅಂತಂದ್ರೆ ಯೇಸು ಕ್ರಿಸ್ತನಾಗಿರತಕ್ಕಂಥ ದೇವರ ಮರೆಯಲ್ಲಿದ್ದೇನೆ. ಅದಕ್ಕೆ ಕೊಲೆಸರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ಬರೀತಾರೆ ಏನು ಅಂತಂದ್ರೆ, ಅಲ್ಲೆಲೂಯ, ನಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿ ಇಡಲ್ಪಟ್ಟಿದೆ ಎಂಬುದಾಗಿ. ಆ ವಾಕ್ಯದ ಪ್ರಕಾರ ನಾವೇನ್ ನಂಬಬೇಕಂತಂದ್ರೆ, ನಾನು ಕ್ರಿಸ್ತನ ಒಂದು ನೆರಳಲ್ಲಿ ಮರೆಯಾಗಿ ಇಡಲ್ಪಟ್ಟಿದ್ದೇನೆ. ದೇವರ ಕೈ ಒಳಗಡೆ ದೇವರನ್ನ ಮರೆ ಮಾಡ್ತಾರೆ. ನನಗೆ ಬಂದು ಮಾಟ ಮಂತ್ರ ಮುಟ್ಟೋದಿಲ್ಲ. ನನ್ನನ್ನ ಬಂದು ಯಾವುದೇ ಒಂದು ಶತ್ರುವಿನ ಆಯುಧಗಳು ನನ್ನನ್ನ ಮುಟ್ಟೋದಕ್ಕಿಂತ ಮುಂಚಿತವಾಗಿ ನನ್ನ ದೇವರನ್ನ ಪಾಸ್ ಮಾಡಿ ನನ್ನ ಸಮ್ಮುಖಕ್ಕೆ ಅದು ಬರ್ಬೇಕಾಗ್ತದೆ. ನನ್ನನ್ನ ಅದು ಎದುರಿಸೋದಕ್ಕಿಂತ ಮುಂಚಿತವಾಗಿ ನನ್ನ ದೇವರನ್ನ ಅದು ಎದುರಿಸಬೇಕಾಗ್ತದೆ ಎಂಬುದಾಗಿ ಈ ರೀತಿಯಾಗಿ ನಂಬುವಾಗ ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡ್ತಾನೆ. ಇಲ್ಲಾಂದ್ರೆ ಶತ್ರು ನಿಮಗೆ ಯಾವಾಗಲೂ ಆಲೋಚನೆ ಹೇಳ್ಕೊಂಡಿದ್ರೆ ನಮ್ಮ ಜೀವಿತಕ್ಕೆ ಯಾರೋ ನಮ್ಮ ಜೀವಿತಕ್ಕೆ ಏನೋ ಕೇಳನ್ನ ಮಾಡ್ತಿದ್ರೆ, ಯಾರೋ ನಮ್ಮ ಜೀವಿತಕ್ಕೆ ವಿರುದ್ಧವಾಗಿ ಕಲ್ಪಿಸಿದ್ದಾರೆ, ಅದು ಕಲ್ಪಿಸಿದ್ರು ಕೂಡ ಅದು ಬಂದು ನಮಗೆ ತಾಗುತ್ತೆ ಎಂಬತಕ್ಕಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬಾರ್ದು.